ಬನ್ನಿ ಫ್ರೆಂಡ್ಸ್, ಎಲ್ಲ ಕೆಲಸ ಆಯಿತು. ಇವಾಗ ದೇವ್ರನ್ನೊಂದು ಕುತ್ಕೊಳ್ಸೋದಷ್ಟೇ ಬಾಕಿ. ಅಡುಗೆ ಕೆಲಸ ಎಲ್ಲ ಕೆಲಸ ಆಗಿದೆ. ಮಕ್ಕಳು ರೆಡಿ ಆಗಿದ್ದಾರೆ ಆಲ್ರೆಡಿ. ನಾನು ರೆಡಿ ಆಗಿಲ್ಲ ಇನ್ನೂ. ನಮ್ಮ ಮನೆಯವರು ಸಹ ಡ್ರೆಸ್ ಹಾಕ್ಕೊಳ್ಬೇಕು. ಅವ್ರದ್ದೇನು 2 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಇವಾಗ ಸೀರೆನ ಅರ್ಧಕ್ಕೆ ಮಡಚಿಬಿಟ್ಟು ಈ ಥರ ನೆರಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸೆರಗು ಕೂಡ ಮಾಡಿದ್ದೀನಿ. ಅದು ವಿಡಿಯೋದಲ್ಲಿ ಕಟ್ಟಾಗಿದೆ. ಸಾರಿ, ಬೇಜಾರು ಮಾಡ್ಕೊಳ್ಬೇಡಿ. ನಾನು ವಾಯ್ಸ್ ಓವರ್ ಕೊಡುವಾಗಲೇ ನೋಡಿದ್ದು, ಹಾಗಾಗಿ. ಅದಾದಮೇಲೆ ಈ ಥರ ನೆರಿಗೆ ಮಾಡಿದ್ನಲ್ಲ, ಅದನ್ನು ಆ ಡಬ್ಬಿ ಒಳಗಡೆ ತುರುಕ್ಬಿಟ್ಟು ನೆರಿಗೆನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡೆ. ಅದಾದಮೇಲೆ ಈ ಡಬ್ಬಿನ ದೇವ್ರನ್ನ ಕುತ್ಕೊಳ್ಸೋದಕ್ಕೋಸ್ಕರ ಈ ಥರ ಒಂದು ಟೇಬಲ್ ಮೇಲೆ ಒಂದು ಹಾಸಿಗೆ ಹಾಸಿ ಒಗ್ದಿರೋದು. ಆಮೇಲೆ ಡಬ್ಬಿನ ಇಡೋದಕ್ಕಿಂತ ಮೊದಲು ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಡಬ್ಬಿನ ಇಡ್ತಾಯಿದ್ದೀನಿ. ಅದಾದಮೇಲೆ ನೀಟಾಗಿ ಇನ್ನೊಂದು ಸಲ ಜೋಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಆ ಕಡೆ ಈ ಕಡೆ ಆಗಿರುತ್ತಲ್ಲ, ನೆರಿಗೆ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು, ಕರೆಕ್ಟಾಗಿ ಹಿಂದೆ ಮುಂದೆ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಆದಮೇಲೆ ಇದ್ರ ಮೇಲ್ಗಡೆ ಒಂದು ಬಿಂದಿಗೆ ಇಡ್ತಾಯಿದ್ದೀನಿ. ಬಿಂದಿಗೆಗೆ ಹಿಂದ್ಗಡೆ ಕೋಲ್ ಕಟ್ಟಿದ್ದೀನಿ. ಯಾಕಂದರೆ ಸೆರಗು ಹಾಕಲಿಕ್ಕೆ ಅದೊಂಥರ ಕೈ ಥರ, ಆ ಥರ ಕಟ್ಟಿದ್ದೀನಿ. ಆದಮೇಲೆ ಮುಕ್ಕೋಡ ಥರದ್ದು ಮರೆತು ಬಿಟ್ವಿ ಅಂತ ಹೇಳಿಬಿಟ್ಟು ನಾವು ತೆಂಗಿನಕಾಯಿಗೆ ಅರಶಿನ ಕುಂಕುಮ ಹಚ್ಚಿದ್ದೀವಿ. ಓಕೆನಾ? ಸೊ ಅದನ್ನು ಇವಾಗ ಇದ್ರ ಮೇಲೆ ಇಡ್ತೀನಿ. ಇಟ್ಟ ಮೇಲೆ ಫೈನಲ್ ಲುಕ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಓಕೆ, ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಫೈನಲ್ ಲುಕ್ ಆದಮೇಲೆ ಇದನ್ನು ನಮ್ಮದ್ರಲ್ಲಿ ಏನಂದರೆ ಗಾಡಿ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ನಾವು. ಸೊ ಹಾಗಾಗಿ ಗಾಡಿಗೋಸ್ಕರ ನಾವು ಇನ್ನೊಂದು ಸೀರೆನ ಪೂಜೆ ಮಾಡಿದ್ವಿ. ಯಾಕಂದರೆ ಇದನ್ನು ಎತ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ನೋಡಿ ಫೈನಲ್ ಲುಕ್ ಹೀಗಿದೆ. ಗಾಡಿಗೋಸ್ಕರ ಇನ್ನೊಂದು ಸ್ಯಾರಿ ಮಾಡಿದ್ನ ಅಂತ ಅಂದಲ್ಲ, ಅದನ್ನು ಈ ಥರ ಮಾಡಿ ಗಾಡಿ ಮುಂದೆ ಇಟ್ಟು ಪೂಜೆ ಮಾಡಿದ್ವಿ. ಓಕೆನಾ? ಗಾಡಿಗಳು ಕೂಡ ರೆಡಿಯಾಗಿದೆ ನೋಡಿ. ಇವಾಗ ಬನ್ನಿ ಹಾಗಾದರೆ ಪೂಜೆನ ಮಾಡೋಣ. ಸುಮ್ಮನೆ ಕುಂದ್ರಿ ಹುಡುಗರ, ಒಮ್ಮೆ ಹಿಂದೆ ಹೋಗಿ ಉಷ್ಟು ಬರೋಂಗ. ಶ್ರಾವಣಿ, ಅಪ್ಪು, ಶ್ರಾವಣಿ, ಕಮ್ಮು ಬೈಲು. ಥೋ ಹೋಗುದಲ್ಲ ನನಗೆ ಬರತ್ತೆ.
ಫ್ರೆಂಡ್ಸ್, ಒಳಗಡೆ ಹೊರಗಡೆ ಪೂಜೆ ಆಯಿತು, ಗಾಡಿಗೆ ದೇವ್ರಿಗೆಲ್ಲ ಪೂಜೆ ಆಯಿತು. ನೋಡಿ ದೇವರು ಹೇಗೆ ಕಾಣಿಸ್ತಾ ಇದೆ ಅಂತ ಫಸ್ಟ್ ಟೈಮ್ ನೋಡಿದ್ವಿ, ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ಒಂದಿಷ್ಟು ಫೋಟೋಸ್ನ ತಗೊಂಡ್ವಿ, ವಿಡಿಯೋಸು ರೀಲ್ಸು ಎಲ್ಲ ಮಾಡಿದ್ವಿ. ಅದಾದಮೇಲೆ ಇವಾಗ ಪಟಾಕಿ ಹೊಡಿತಾ ಇದ್ವಿ ಎಲ್ಲ ಪೂಜೆ ಆದಮೇಲೆ. ಬನ್ನಿ ಈ ಕಡೆ ಏನಾದರೂ ತಿರುಗ್ತಾ ನಾನು ನೋಡು. ಕೈ ಏನು ಸರ್ಕಸ್ ಮಾಡತ್ತಿ ನೀನು? ಫ್ರೆಂಡ್ಸ್, ಎಲ್ಲರೂ ಪಟಾಕಿ ಹೊಡೆದು ಊಟ ಮಾಡೋದಕ್ಕಂತ ಬಂದ್ವಿ ನಾವು. ಫ್ರೆಂಡ್ಸ್, ವಿಡಿಯೋ ಒಂದು ಅಥವಾ 2 ದಿನ ಲೇಟ್ ಆಗ್ಬೋದು ಅಷ್ಟೇ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಕಡಿಮೆ ಎಣ್ಣೆ ಹೀರಿಕೊಳ್ಳುತ್ತದೆ, ಆದ್ದರಿಂದ ನೀವು ಪ್ರತಿಯೊಂದು ತಿನಿಸನ್ನು ನಿರಾಳವಾಗಿ ಆನಂದಿಸಬಹುದು. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಶುಭಾಶಯಗಳು. ನಿಜವಾಗ್ಲೂ ಫ್ರೆಂಡ್ಸ್ ಸಖತ್ತಾಗಿದೆ. ನಾನೇ ಮಾಡಿದ್ದ ಅಂತ ನನಗೆ ಶಾಕ್ ಆಗ್ತಿದೆ. ಸಖತ್ತಾಗಿದೆ, ಡೌಟೇ ಬೇಡ. ತುಂಬ ಖುಷಿ ಆಯಿತು. ಹಬ್ಬದ ಊಟ ಮಾಡಿಕೊಂಡು ನೀವು ತಿಂದಿದ್ರೆ ಕಮೆಂಟ್ ಮಾಡಿ.